ಆತ್ಮೀಯರೇ ನಮಸ್ಕಾರ, ಬೆಳಗಿನ ಶುಭೋದಯ ಎಲ್ರಿಗೂ. ನಾನು ಕಟೇರ್ ಸ್ವಾಮಿ 76 ವೆಂಕಟಾಪುರ. ವಿಸ್ತಾರ್ ಜಿಂದಗಿ ಸಂಸ್ಥೆ ಇದೇ ತಿಂಗಳು ಫೆಬ್ರವರಿ 6 ಮತ್ತು 7 2 ದಿನಗಳ ಕಾಲ ದಾಂಡೇಲಿಯಲ್ಲಿ ರಿಟ್ರೀಟ್ ಆಯೋಜನೆಗೊಂಡಿತ್ತು. ಈ 2 ದಿನಗಳ ರಿಟ್ರೀಟ್ಗೆ ನಾನು ಕೂಡ ಭಾಗವಹಿಸಿದ್ದೆ. ಆ ಒಂದು ರಿಟ್ರೀಟ್ ಅನುಭವವನ್ನು ನಾನು ಈ ವಿಡಿಯೋ ಮೂಲಕ ಮಾತಾಡಬೇಕಂತ ಬಂದಿದ್ದೀನಿ. ಈ ರಿಟ್ರೀಟ್ ಅಂದರೆ ಏನಪ್ಪ, ಇದು ಎಲ್ಲರಿಗೂ ಒಂದು ಕಾಡುವಂಥ ಪ್ರಶ್ನೆ. ನಮ್ಮ ಮಹೇಶ್ ಮಾಸ್ಟರ್ ಸರು ತುಂಬ ಅರ್ಥಪೂರ್ಣವಾಗಿ ಈ ರಿಟ್ರೀಟ್ ಅನ್ನೋದನ್ನು ತಿಳಿಸಿದರು. ರಿಟ್ರೀಟ್ ಅಂದರೆ ನಮ್ಮನ್ನೇ ನಾವು ನೋಡ್ಕೊಳ್ಳೋದು ಎಂದರ್ಥ. ಹಾಗಾಗಿ ಈಗ ರಿಫ್ಲೆಕ್ಟ್, ರೀಸೆಟ್, ರಿಟ್ರೀಟ್ ಅಂತ ಕರಿತೀವಿ. ಅಂದರೆ ಈಗಾಗಲೇ ಮಹೇಶ್ ಮಾಸ್ಟರ್ ಸರ್ ಸಾಕಷ್ಟು ಕೋರ್ಸ್ಗಳನ್ನು ನಮಗೆ ತೊಗೊಂಡು ಬಂದಿದ್ದಾರೆ. ಆ ಕೋರ್ಸ್ಗಳು ನಾವು ಮಾಡೋವರಿಗೆ ಮಾತ್ರ ಆ ಒಂದು ಜೋನ್ನಲ್ಲಿ ಇರ್ತೀವಿ. ಕೋರ್ಸ್ಗಳು ಮಾಡಿದ ಮೇಲೆ ಮತ್ತೆ ನಾವು ಯಥಾವತ್ತಾಗಿ ನಾವು ಮೊದಲು ಏನು ವ್ಯವಸ್ಥೆಯಲ್ಲಿ ಇರ್ತೀವಿ ಅದೇ ದಾರಿಯಲ್ಲಿ ಬಂದುಬಿಡ್ತೀವಿ. ಹಾಗಾಗಿ ಪ್ರತಿ ವರ್ಷ ಇಂಥ ರಿಟ್ರೀಟ್ಗಳು ನಮಗೆ ಮಹೇಶ್ ಮಾಸ್ಟರ್ ತರ್ತಾರೆ. ಆ ಒಂದು ಕೋರ್ಸ್ ಮಾಡಿದಾಗ ನಾವು ಯಾವ ರೀತಿ ಇರ್ತೀವಿ ಅದೇ ಜೋನಲ್ಲಿ ಬರೋದಕ್ಕೆ ಈ ರಿಟ್ರೀಟನ್ನು ರಿಫ್ಲೆಕ್ಟ್ ಮಾಡೋದ್ರ ಮೂಲಕ ಈ ಒಂದು ಪ್ರತಿ ವರ್ಷ ಈ ರಿಟ್ರೀಟನ್ನ ಮಾಡ್ತಾರೆ. ಹಾಗಾಗಿ ಸಾಕಷ್ಟು ಈ ಒಂದು ರಿಟ್ರೀಟಲ್ಲಿ ನಾವು ಸಾಕಷ್ಟು ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ. ಅಲೈನ್ ಬಗ್ಗೆ ಆಗಿರ್ಬೋದು. ಅಲೈನ್ ಅಂತಂದರೆ ಈಗ ಮೈಂಡು, ನಮ್ಮ ಬಾಡಿ, ಎನರ್ಜಿ, ಹಾರ್ಟು, ಸೆನ್ಸು, ಇವು 5 ಇವೇನು ಇದಾವಲ್ಲ 5ಗಳನ್ನು ನಾವು ಸರಿಯಾಗಿ ಅಲೈನ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ಸಕ್ಸಸ್ ಪಡಿಬೋದು, ಜೀವನದಲ್ಲಿ ನಾವು ಯಾವ ರೀತಿ ವಿಕಸನಗೊಳ್ಬೋದು ಅಂಥೇಳಿ ತುಂಬ ನಮಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಜೊತೆಗೆ ಈ ಸರ್ವೈವಲ್ ಮೈಂಡ್ಸೆಟ್, ಸರ್ವಿಸ್ ಮೈಂಡ್ಸೆಟ್ ಈಗಾಗಲೇ ಸಾಕಷ್ಟು ನಮ್ಮ ಒಂದು ಜಗತ್ತಿನಲ್ಲಿ 90% ಸರ್ವೈವಲ್ ಮೈಂಡ್ಸೆಟ್ನಲ್ಲಿ ಜನ ಬದುಕ್ತಾ ಇದ್ದಾರೆ. ಈ ಸರ್ವಿಸ್ ಮೈಂಡ್ಸೆಟ್ಟಿಗೆ ಬಂದರೆ ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ಸಂತೋಷ ಆಗುತ್ತದೆ ಅಂತ ಈ ಒಂದು ರಿಟ್ರೀಟ್ನಲ್ಲಿ ನಮಗೆ ತುಂಬ ಚೆನ್ನಾಗಿ ನಮ್ಮ ಮಹೇಶ್ ಮಾಸ್ಟರ್ ಸರ್ ತಿಳಿಸ್ಕೊಟ್ರು. ಜೊತೆಗೆ ಒಂದು ಫೈರ್ ಕ್ಯಾಂಪಲ್ಲಿ ಒಂದು ಅಪರ್ಮೇಷನ್ಗಳು ಯಾವ ರೀತಿ ಹೇಳಬೇಕು, ಆ ಫೈರ್ ಕ್ಯಾಂಪಲ್ಲಿ ನಮ್ಮ ಒಂದು ಅಲೈನ್ಮೆಂಟ್ ಯಾವ ರೀತಿ ನಾವು ಮಾಡ್ಕೊಳ್ಬೇಕು, ತುಂಬ ಚೆನ್ನಾಗಿತ್ತು. ಜೊತೆಗೆ ಒಂದು ಜಂಗಲಲ್ಲಿ ನಾವು ಟ್ರೆಕ್ಕಿಂಗ್ ಮಾಡಿದ್ವಿ. ಅದು ಅಂತೂ ಅದ್ಭುತ. ಯಾಕಂದರೆ ಪ್ರತಿ ವರ್ಷ ನಾವು ಕಾಡಲ್ಲಿ ಆ ಒಂದು ಪ್ರತಿಯೊಂದು ಗಿಡಗಳನ್ನು ನೋಡ್ತಾ, ಅಲ್ಲಿ ಪ್ರಾಣಿಗಳನ್ನು ನೋಡ್ತಾ, ಒಂದು ನದಿ ನೋಡ್ತಾ, ಆ ನದಿ ಪಕ್ಕದಲ್ಲಿ ಒಂದು ಧ್ಯಾನ ಮಾಡೋದ್ರ ಮೂಲಕ ತುಂಬ ಅದ್ಭುತವಾಗಿ ಈ ವರ್ಷ ರಿಟ್ರೀಟ್ ಇತ್ತು. ಜೊತೆಗೆ ಒಂದು ರಿಟ್ರೀಟ್ ಮುಗಿದ ನಂತರ ಅಲ್ಲಿ ರಿವರಿಗೆ ಹೋಗಿದ್ವಿ ನಾವು, ದಾಂಡೇಲಿ ರಿವರ್ ಅಂತೇಳಿ. ಅಲ್ಲಿ ಸಾಕಷ್ಟು ನಮ್ಮ ಎಲ್ಲ ಸ್ನೇಹಿತರು ಬೋಲ್ಟ್ ಮೂಲಕ ಅಲ್ಲಿ ಟ್ರೆಕ್ಕಿಂಗ್ ಮಾಡಿದರು. ಆಮೇಲೆ ಪ್ರತಿಯೊಂದು ಖುಷಿಯಾಗಿ ನಾವು ಬಸ್ಸಲ್ಲಿ ಹಾಡಾಡೋದ್ರ ಮೂಲಕ ಪ್ರತಿಯೊಂದನ್ನ ಎಂಜಾಯ್ ಮಾಡಿದ್ವಿ. ಈ ಒಂದು ರಿಟ್ರೀಟ್ ಅಂತೂ ಅದ್ಭುತವಾಗಿತ್ತು. ಹಾಗೆ ಇನ್ನು ಊಟದ ಬಗ್ಗೆ, ವಸತಿ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಆ ಒಂದು ಸಂಸ್ಥೆ ಒಂದೇನು ನಾವು ರೆಸಾರ್ಟ್ ಇಳ್ಕೊಂಡಿದ್ದೀವಲ್ಲ ತುಂಬ ನಮಗೆ ಸರಿಯಾದ ಸಮಯಕ್ಕೆ ಊಟ ಬಳಸೋದಾಗಿರ್ಬೋದು, ಪ್ರತಿಯೊಂದು ನಾವು ಉಳ್ಕೊಳ್ಳೋದಾಗಿರ್ಬೋದು ತುಂಬ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ರು. ಹಾಗಾಗಿ ಈ ರಿಟ್ರೀಟು ತಾವೆಲ್ಲರೂ ಮಿಸ್ ಮಾಡ್ಕೊಂಡ್ರಿ. ನಾವಂತೂ ಈ ಒಂದೇನು ಯಾರಿಗೂ ಕನೆಕ್ಟ್ ಆಗಲ್ಲ, ಅದು ಯಾರಿಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಇದು ನಮಗೆ ಕನೆಕ್ಟ್ ಆಗಿತ್ತು. ಹಾಗಾಗಿ ನಾವು ಹೋದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಆ ಎಂಜಾಯ್ ಮಾಡೋದ್ರ ಮುಖಾಂತರ ನಾವೊಂದೇನೋ ಹೊಸದನ್ನು ಕಲ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಒಂದು ಹೊಸ ಅನುಭವನ ಕಲ್ತು ಬಂದಿದ್ದಕ್ಕೆ ನಾನು ವಿಸ್ತಾರ್ ಜಿಂದಗಿ ಸಂಸ್ಥೆಗೆ, ಆ ಟೀಮಿಯವರಿಗೆ, ವಿಶೇಷವಾಗಿ ನಮ್ಮ ಮಹೇಶ್ ಮಾಸ್ಟರ್ ಸರ್ಗೆ ಮತ್ತು ಪ್ರತಿಭಾ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಆ ರೆಸಾರ್ಟ್ನಲ್ಲಿ ಪ್ರತಿಯೊಂದು ನಮಗೆ ಸರಿಯಾದ ಸಮಯಕ್ಕೆ ಊಟ ಬಳಸೋದಾಗಿರ್ಬೋದು, ಟಿಫನ್ ಮಾಡೋದಾಗಿರ್ಬೋದು, ನಾವು ಮಲ್ಕೊಳ್ಳೋದ್ರಿಂದ ಇರೋದು ಆಗಿರ್ಬೋದು, ಅಲ್ಲಿ ಏನು ವಾಚ್ಮೆನ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಜೊತೆಗೆ ನಮ್ಮ ಸ್ನೇಹಿತರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದರು. ಅವರು ಕೂಡ ಎಲ್ಲರೂ ಒಂದೇ ಕಡೆ ಕೂಡಿ ಎಲ್ಲರೂ ಸಂತೋಷದಿಂದ ಮಾತಾಡೋದಾಗಿರ್ಬೋದು, ಸಾಕಷ್ಟು ಒಂದು ಹಾಡುಗಳು ಆಡೋದಾಗಿರ್ಬೋದು, ತಮ್ಮ ನೋವುಗಳನ್ನು, ನಲಿವುಗಳನ್ನು ಎಲ್ಲರೂ ಒಂದು ಸಮಾಲೋಚನೆ ಮಾಡಿ ಅಲ್ಲೆಲ್ಲ ಕೂತ್ಕೊಂಡ್ವಿ. ತುಂಬ ಚೆನ್ನಾಗಿ ನಾವೆಲ್ಲ ಮಾತಾಡಿದ್ವಿ. ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.